ಟೋಯಿಂಗ್ ಜಾರಿ ಆದರೆ ವಾಹನಗಳು ಡ್ಯಾಮೇಜ್ ಆಗ್ತವೆ. ಏನು ಗಾಡಿಗಳನ್ನ ಈ ಟೋಯಿಂಗ್ ಮಾಡುವಂಥ ಪೊಲೀಸರು ಗಾಡಿಗಳು ಎತ್ಕೊಂಡು ಹೋಗ್ತಾರಲ್ವಾ, ಸೊ ಇದಕ್ಕೆ ನೇಮಕ ಮಾಡಿರುವಂತಹ ಕೆಲವೊಂದು ಅರೆಗುತ್ತಿಗೆ ಮೇಲೆ ಕೆಲಸಗಾರನ ತಗೊಂಡಿರ್ತಾರೆ. ಇವರ ಬಿಹೇವಿಯರಲ್ಲಿ ಹೆಂಗಿರುತ್ತೆ ಅಂದರೆ, ಗಾಡಿಗಳನ್ನು ಏಕಾಏಕಿ ತಗೊಂಡು ಆ ಒಂದು ಗಾಡಿನಲ್ಲಿ ಹಾಕಿ ಅಲ್ಲಿ ಇಳಿಸ್ಬೇಕಾದ್ರೂ ಕೂಡ ಆ ಎಚ್ಚರಿಕೆಗಳನ್ನ ತಗೊಳೋದಿಲ್ಲ. ಆ ಟೈಮಲ್ಲಿ ಗಾಡಿಗಳು ಡ್ಯಾಮೇಜ್ ಆಗ್ತವೆ ಅನ್ನೋಂಥ ಆರೋಪ. ಹಾಗೆ ಪೊಲೀಸರು ಟೋ ಮಾಡಬೇಕಾದ್ರೆ ಒಂಥರದ್ದು ಸಿಚುವೇಶನ್ ಇರುತ್ತೆ. ಆ್ಯಕ್ಚುಲಿ ಆ ಜಾಗದಲ್ಲಿ ಹೋದ್ಮೇಲೆ ಟೋಯಿಂಗ್ ಏನು ಮಾಡಿ ಗಾಡಿ ಪಾರ್ಕ್ ಮಾಡಿರ್ತಾರಲ್ವಾ, ಅಲ್ಲಿಗೆ ಹೋದ್ಮೇಲೆ ಹೊಸ ವರ್ಷ ಶುರುವಾಗುತ್ತೆ ಅಂತ ಕೆಲ ಮಾಲೀಕರು ಆರೋಪ ಮಾಡ್ತಿದ್ದಾರೆ. ಪೊಲೀಸ್ ಇಲಾಖೆ ಮೇಲೆ ವಾಹನ ಸವಾರರು ಆರೋಪವನ್ನ ಮಾಡ್ತಿದ್ದಾರೆ. ಪೊಲೀಸರ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಅಂತ. ಸೊ ವಾಹನ ಸವಾರರು ಕೆಲವೊಬ್ಬರು ಸ್ವಾಗತ ಮಾಡ್ತಾರೆ, ಕೆಲವೊಬ್ಬರು ಈ ಥರದ ಹೇಳಿಕೆಗಳನ್ನು ಕೂಡ ಕೊಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಹಾಗಿರಲ್ಲ. ನಿಷ್ಠಾವಂತ ದಕ್ಷ ಆಡಳಿತ ಮಾಡುವಂತಹ ಪೊಲೀಸ್ ವ್ಯವಸ್ಥೆಯಲ್ಲಿ ತುಂಬ ಜನ ಅಧಿಕಾರಿಗಳನ್ನು ಇದ್ದಾರೆ, ನಾವು ನೋಡಿದ್ದೀವಿ. ಹಾಗಾಗಿ ಒಂದು ಕಡೆ ಆರೋಪ ತಳ್ಳಿ ಹಾಕೋಂಗಿಲ್ಲ, ಇನ್ನೊಂದು ಕಡೆ ಈ ಆರೋಪದ ಈ ಥರದ ಆರೋಪಗಳು ಏನು ಬರುತ್ತೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಉನ್ನತಾಧಿಕಾರಿಗಳು ಏನಿದ್ದೀರಿ, ಟ್ರಾಫಿಕ್ ಬ್ಯಾಂಗ್ಳೂರ್ DCP ಇರ್ಬೋದು, ನಾರ್ತ್ DCPಗಳು ಇರ್ಬೋದು, ಈಸ್ಟ್ DCP, ವೆಸ್ಟ್ DCPಗಳು ಏನಿದ್ದೀರಿ, ಸೊ ನೀವು ಇಂಥ ಆರೋಪಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ಸರಿ ಮಾಡುವಂತಹ ಕೆಲಸ ಆಗಲಿ ಅನ್ನುವಂಥದ್ದು ರಾಜ್ ನ್ಯೂಸ್ನ ಕಳಕಳಿ. ಈಗ ನೋಡಿ, ಟೋಯಿಂಗ್ ವ್ಯವಸ್ಥೆ ಜಾರಿಗೆ ಬರ್ತದೆ ಅಂದ ತಕ್ಷಣವೇ ಜನ ವಾಹನ ಮಾಲೀಕರು ಹೇಳ್ತಾ ಇರೋದು, ಎಸ್ ಅವರು ವಾಹನ ಆ ಥರದ್ದು ಪಾರ್ಕ್ ಮಾಡಬಾರ್ದು, ಅದು ಕೂಡ ತಪ್ಪೆ, ಆ ತಪ್ಪಿಗೆ ಶಿಕ್ಷೆ ಆಗಬೇಕು. ಆದರೆ ಕೆಲ ಮಾಲೀಕರು ಹೇಳ್ತಾ ಇರೋದೇನು ಅಂದರೆ, ಸರ್ ಈ ವಿಚಾರನ ಇಟ್ಕೊಂಡು ಟೋಯಿಂಗ್ ವ್ಯವಸ್ಥೆ ಒಂದನ್ನು ಇಟ್ಕೊಂಡು ಏನು ಮಾಡ್ತಾರೆ, ಗಾಡಿಗಳಿಗೆ ಡ್ಯಾಮೇಜ್ ಮಾಡ್ತಾರೆ ಸರ್, ಗಾಡಿಗಳು ಡ್ಯಾಮೇಜ್ಗಳಾಗ್ತವೆ, ತದನಂತರದಲ್ಲಿ ಹೊಸ ವರ್ಷಗಳನ್ನು ಅವ್ರು ಶುರು ಮಾಡ್ತಾರೆ, ಮತ್ತು ಕಲೆಕ್ಷನ್ಗೆ ಇಳಿತಾರೆ ಕೆಲವೊಬ್ಬ ಅಧಿಕಾರಿಗಳು ಅನ್ನುವಂಥ ಮಾತು ನಾವು ನೋಡ್ತಾ ಇದ್ದೀವಲ್ಲ. ಈಗ ವಿಜುವಲಲ್ಲಿ ಗಾಡಿಗಳನ್ನ ತೆಗಿಬೇಕಾದ್ರೆ ಹಂಗೆ ತೆಗಿತಾರೆ, ಆಗ ಗಾಡಿಗಳು ಡ್ಯಾಮೇಜ್ ಆಗ್ತವೆ. ಒಬ್ಬ ಮಧ್ಯಮ ವರ್ಗದ ಜನ ಒಂದು 2 ವೀಲರ್ಗಳನ್ನ ತೊಗೋಬೇಕಾದ್ರೆ ಅಷ್ಟೋ ಇಷ್ಟೋ ಕೂಡಿಟ್ಟ ಹಣಕ್ಕೆ ಅದನ್ನು ಡೆಪಾಸಿಟ್ ಮಾಡಿ ಒಂದಷ್ಟು ಸಾಲ ತೆಗೆದುಕೊಂಡು ಗಾಡಿಗಳನ್ನು ತೊಗೊಂಡಿರ್ತಾರೆ. ಯಾವುದೋ ಒಂದು ಅನಿವಾರ್ಯತೆಯಲ್ಲಿ ಆಕಸ್ಮಿಕದಲ್ಲಿ ಉಡಾಫೆಯಾಗಿ ಪಾರ್ಕ್ ಮಾಡಿದರೆ ಅಂಥವ್ರ ವಿರುದ್ಧ ಶಿಕ್ಷೆ ಆಗಲಿ. ಆದರೆ ಮೆಡಿಕಲ್ ಶಾಪ್ ಅಂತದ್ರ ಮುಂದೆ, ಹೋಟೆಲ್ಗಳಂತದ್ರ ಮುಂದೆ ಎಲ್ಲಾದರೂ ಒಂದು ಕಡೆ ಗಾಡಿ ಪಾರ್ಕಿಂಗ್ ಮಾಡ್ತಾ ಇದ್ದರೆ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸನ್ನು ಪೊಲೀಸ್ ಇಲಾಖೆಯವರು ಕೂಡ ಮಾಡಬೇಕು. ಈಗ ಎಕ್ಸಾಂಪಲ್ ಹೋಟೆಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋಟ್ಲ್ ಅವ್ರಿಗೆ ಹೇಳಬೇಕು, ಎಮರ್ಜೆನ್ಸಿ ಪಾರ್ಕಿಂಗ್ ನಿಮ್ಮದು ಪ್ಯಾಕೇಜ್ಗಳು ಪಾರ್ಸಲ್ ಏನು ಹೋಗುತ್ತೆ ಅದಕ್ಕೆ ನೀವು ಸಪ್ರೇಟಾಗಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ, ಅವ್ರು ಬಂದವ್ರಿಗೆ ನಿಲ್ಲಿಸಿದ ತಕ್ಷಣ ಬೇಗ ಕೊಟ್ಟು ಕಳಿಸಿ, ಸೊ ಅವ್ರ ಗಾಡಿ ಪಾರ್ಕ್ ಮಾಡದೇ ಇರೋ ಥರ ಅವ್ರಿಗೆ ಇನ್ಸ್ಟ್ರಕ್ಷನನ್ನು ಕೊಡಿ ಅಂತ ಹೋಟೆಲ್ ಮಾಲೀಕರಿಗೂ ನೀವು ಹೇಳಬೇಕು. ಆಗ ಏನು ಈ ಥರದ ಸಮಸ್ಯೆಗಳಾಗಲ್ಲ. ಈಗ ಯಾವುದೋ ಒಂದು ಮಗು ಬೆಳಗ್ಗೆ 8 ಗಂಟೆ ಆದರೆ ಸ್ಕೂಲ್ಗೆ ಹೋಗಬೇಕಾಗಿರುತ್ತೆ, ಅವ್ರ ಮನೆಯಲ್ಲಿ ಅಡುಗೆ ಆಗಿರಲ್ಲ, ಪಾರ್ಸಲ್ ತೊಗೊಳೋದಕ್ಕೆ ಬಂದಿರ್ತಾರೆ, ಗಾಡಿ ನಿಲ್ಲಿಸಿರ್ತಾರೆ, ಪಟ್ಟಂತ ಅವ್ರ ಗಾಡಿ ಎತ್ಕೊಂಡು ಹೋಗ್ಬಿಟ್ರೆ ನೋಡಿ ಆ ಮಗುನ ಸ್ಕೂಲಿಗೆ ಬಿಡೋಕ್ಕಾಗಲ್ಲ. ಈ ಥರದ ಮಾನವೀಯತೆ ಆಧರಿಸಿ ಕೆಲವೊಂದು ಇದನ್ನು ನೀವು ಕೂಡ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆಯವರು ಕೂಡ ಕೈಗೊಳ್ಳಬೇಕು. ಹೋಟೆಲ್ ಮಾಲೀಕರುಗಳಿಗೆ ಇನ್ಸ್ಟ್ರಕ್ಷನನ್ನು ಕೊಡಬೇಕು, ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಹೇಳಬೇಕು. ಈ ಥರದ್ದು ಸುಮಾರಷ್ಟಿದೆ, ಪರ ವಿರೋಧ ಎರಡು ಕಡೆಗಳಲ್ಲೂ ಕೂಡ ಸುಮಾರಷ್ಟು ಬದಲಾವಣೆಗಳ ಅವಶ್ಯಕತೆ ಇದೆ. ರೂಲ್ಸ್ ಜಾರಿ ಮಾಡ್ತೀರಿ, ಸಂಬಂಧಪಟ್ಟ ನಿಬಂಧನೆಗಳನ್ನು ಹಾಕಿ ಕೆಲವೊಂದನ್ನು ನೀವು ರೂಲ್ಸ್ ಮಾಡಬೇಕಾದ್ರೆ, ಕಾಯ್ದೆ ಕಾನೂನುಗಳನ್ನು ರೂಪಿಸಬೇಕಾದ್ರೆ ಜನರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾನವೀಯತೆ ದೃಷ್ಟಿಯಿಂದ ಕೆಲವೊಂದು ರೀತಿ ನೀತಿಗಳನ್ನು ಅಂದರೆ ಕೆಲವೊಂದು ನಿಯಮಗಳನ್ನು ನೀವು ಅದರಲ್ಲಿ ಅಳವಡಿಸ್ಬೇಕಾಗತ್ತೆ. ಎಮರ್ಜೆನ್ಸಿ ಮೆಡಿಕಲ್ ಶಾಪ್ಗೆ ಹೋಗಿರೋನು ಗಾಡಿ ತೊಗೊಂಡೋಗಿ ಪಾರ್ಕಿಂಗ್ ವ್ಯವಸ್ಥೆ 3 ಕಿಲೋಮೀಟ್ರ್ ದೂರದಲ್ಲಿ ಮಾಡಿರ್ತಾರೆ, ಅಲ್ಲೋಗಿ ಪಾರ್ಕ್ ಮಾಡಿ ಮೆಡಿಸನ್ ತೊಗೊಂಡೋಗಿ ಮನೆಗೆ ಕೊಡೋದ್ರಲ್ಲಿ ಏನೆಲ್ಲ ಅನಾಹುತ ಆಗ್ಬೋದಲ್ವಾ. ಆ್ಯಂಬುಲೆನ್ಸ್ ವ್ಯವಸ್ಥೆಗೆ ನಾವು ಮಾಡಿಕೊಟ್ಟಿದ್ದೀವಿ, ಏಕಾಏಕಿ ಒನ್ ವೇಗಳಲ್ಲಿ ಕೂಡ ಹೋಗ್ಬೋದು, ಸಿಗ್ನಲ್ಗಳನ್ನು ಜಂಪ್ ಮಾಡಿ ಕೂಡ ಹೋಗ್ಬೋದು. ಈ ಥರದ ವ್ಯವಸ್ಥೆಗಳು ಹೆಂಗಿದೆ, ಹಂಗೆ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ವಾಹನ ಸವಾರರಿಗೆ ಒಂದು ಅವಕಾಶಗಳನ್ನು ಕಲ್ಪಿಸಬೇಕು.